ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡಿನ ಹಲವು ಪ್ರಕರಣಗಳ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ವೇಳೆ ಆರೋಪಿ ಪರಾರಿ. ಆಲಂಬಾಡಿ ಮೂಲದ ಅಮೀರ್ ಅಲಿ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿ. ಆತನ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ತೀವ್ರಗೊಳಿಸಿದ್ದಾರೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಮಂಗಳೂರು ವಿಮಾನ ದುರಂತಕ್ಕೆ 12 ವರ್ಷ. ಮೃತರ ಕುಟುಂಬಗಳು ಯೋಗ್ಯ ಪರಿಹಾರಕ್ಕಾಗಿ ಕಾನೂನು ಹೋರಾಟ. ಚೀಮೇನಿ ಪುಳಿಯನ್ನೂರು ಜಾನಕಿ ಶಿಕ್ಷಕಿ ಅಂತ್ಯ ಪ್ರಕರಣದಲ್ಲಿ ಮೇ 30ರಂದು ಶಿಕ್ಷೆ ಪ್ರಕಟಣೆ. ಕುಂಬಳೆಯಲ್ಲಿರುವ ಅಬಕಾರಿ ವೃತ್ತದ ಕಚೇರಿ ಅನಾನುಕೂಲತೆಯಿಂದ ತುಂಬಿ ತುಳುಕುತ್ತಿದೆ. ರಾಜ್ಯದಲ್ಲಿಯೇ ಹೆಚ್ಚು ಪ್ರಕರಣಗಳು ವರದಿಯಾಗಿರುವ ಸ್ಥಳ ಇದು. ಸಾಮಾಜಿಕ ಪ್ರತಿಬದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುವ ಅನಿವಾರ್ಯತೆ ಪತ್ರಕರ್ತರಿಗಿದ್ದರೂ ಮಿತಿ ಎಂಬುದಿಲ್ಲ. ತಮ್ಮದೇ ಆದ ಶಕ್ತಿ ಸಾಮರ್ಥ್ಯಗಳಿಗೆ ಅನುಸಾರ ಸಮಾಜ ನಿರ್ಮಾಣವೇ ಪತ್ರಿಕೋದ್ಯಮದ ಅಂತಿಮ ಲಕ್ಷ್ಯ. ವಾರ್ತೆಗಳು ವಿವರವಾಗಿ. ಕಾಸರಗೋಡಿನ ಹಲವು ಪ್ರಕರಣಗಳ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ವೇಳೆ ಆರೋಪಿ ಪರಾರಿಯಾಗಿದ್ದಾನೆ. ಆಲಂಬಾಡಿ ಮೂಲದ ಅಮೀರ್ ಅಲಿ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿಯಾಗಿದ್ದಾನೆ. ಆತನ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ತೀವ್ರಗೊಳಿಸಿದ್ದಾರೆ. ಕಾಸರಗೋಡು ಜಿಲ್ಲಾ ಸೆಷನ್ ಕೋರ್ಟ್ನಲ್ಲಿ ಹಾಜರುಪಡಿಸಲು ಕೊಂಡು ಹೋಗುವ ವೇಳೆ ಆರೋಪಿ ಅಮೀರ್ ಅಲಿ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿಯಾಗಿದ್ದಾನೆ. ವಿವಿಧ ಠಾಣೆಗಳಲ್ಲಿ ಮಾದಕ ವಸ್ತು ಕಳ್ಳಸಾಗಣೆ, ಹಲ್ಲೆ ಮತ್ತು ಅಪಹರಣದ ಆರೋಪದ ಮೇಲೆ ಅಮೀರ್ ಅಲಿಯನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು. ಇಂದು ಬೆಳಿಗ್ಗೆ ಕಣ್ಣೂರು ಕೇಂದ್ರ ಕಾರಾಗೃಹದಿಂದ ಕಾಸರಗೋಡಿಗೆ ಕರೆತರಲಾಯಿತು. ಕಣ್ಣೂರು ಎಆರ್ ಕ್ಯಾಂಪಿನ 3 ಪೊಲೀಸರು ಜೊತೆಯಲ್ಲಿದ್ದರು. ವಿದ್ಯಾನಗರ ಜಂಕ್ಷನ್ನಲ್ಲಿ ಬಸ್ ಇಳಿದಾಗ ಅಮೀರ್ ಅಲಿ ಕುಡಿಯಲು ನೀರು ಕೇಳಿದ್ದು ಅಂಗಡಿಗೆ ಹೋಗುತ್ತಿರುವ ವೇಳೆ ಆರೋಪಿ ಪರಾರಿಯಾಗಿದ್ದಾರೆ. ವಿದ್ಯಾನಗರದಲ್ಲಿ ದಾಖಲಾದ ಮತ್ತೊಂದು ಪ್ರಕರಣದಲ್ಲಿ ಅಮೀರ್ ಅಲಿಯನ್ನು ಕಾಸರಗೋಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಈತ ಕಾಸರಗೋಡು ನಗರ ಪ್ರದೇಶದಲ್ಲಿ ಮಾದಕ ವಸ್ತು ಮಾರಾಟ ಜಾಲದ ಪ್ರಮುಖ ಕೊಂಡಿಯಾಗಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ದೇಶವನ್ನೇ ಬೆಚ್ಚಿ ಬೀಳಿಸಿದ ಮಂಗಳೂರು ವಿಮಾನ ದುರಂತಕ್ಕೆ 12 ವರ್ಷ. ಅಪಘಾತದಲ್ಲಿ 158 ಜನರು ಸಾವನ್ನಪ್ಪಿದ್ದರು. ಈ ಪೈಕಿ 52 ಮಂದಿ ಮಲಯಾಳಿಗಳಾಗಿದ್ದು, ದುರಂತ ಸಂಭವಿಸಿ 12 ವರ್ಷಗಳಾದರೂ ಮೃತರ ಕುಟುಂಬಗಳು ಯೋಗ್ಯ ಪರಿಹಾರಕ್ಕಾಗಿ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಲು ಯತ್ನಿಸುತ್ತಿದ್ದಾಗ ವಿಮಾನ ಪತನಗೊಂಡಿದೆ. 2010ರ ಮೇ 22ರಂದು ಬೆಳಗ್ಗೆ 6:30 ಸುಮಾರಿಗೆ ಅಪಘಾತ ಸಂಭವಿಸಿತ್ತು. ವಿಮಾನದಲ್ಲಿದ್ದ 166 ಜನರ ಪೈಕಿ 8 ಮಂದಿ ಮಾತ್ರ ಬದುಕುಳಿದರು. 158 ಜನರು ತೀರಿಕೊಂಡರು. ಇವರಲ್ಲಿ 52 ಮಂದಿ ಮಲಯಾಳಿಗಳು. ಮಂಗಳೂರು ವಿಮಾನ ಅಪಘಾತವು ಭಾರತದ 3ನೇ ಪ್ರಮುಖ ವಿಮಾನ ಅಪಘಾತವಾಗಿದೆ. ಅಪಘಾತದ ಸಂತ್ರಸ್ತರ ಕುಟುಂಬಗಳ ನಡುವಿನ ಕಾನೂನು ಹೋರಾಟ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಉಳಿದಿದೆ. ಮೃತರ ಕುಟುಂಬಗಳು ಅವರು ನ್ಯಾಯಯುತ ಮೊತ್ತದ ಪರಿಹಾರವನ್ನು ಪಡೆಯಬೇಕು ಮತ್ತು ಇಂಟರ್ನ್ಯಾಷನಲ್ ಏರ್ ಕ್ಯಾರಿಯರ್ ಹೊಣೆಗಾರಿಕೆ ದಿ ಮಾಂಟ್ರಿಯಲ್ ಕನ್ವೆನ್ಷನ್ 1999ರ ಪ್ರಕಾರ ಪರಿಹಾರವನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಕೋಯಿಕೋಡ್ ವಿಮಾನ ದುರಂತದಲ್ಲಿ ಸಂತ್ರಸ್ತರಿಗೆ ನಿಖರ ಪರಿಹಾರ ನೀಡಲಾಗಿದೆ. ತಮಗೆ ಯೋಗ್ಯ ಪರಿಹಾರ ನೀಡದ ಏರ್ ಇಂಡಿಯಾ ಕ್ರಮ ದ್ವಿಗುಣವಾಗಿದೆ ಎಂದು ಆರೋಪಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೀಮೇನಿ ಪುಳಿಯನ್ನೂರು ಜಾನಕಿ ಶಿಕ್ಷಕಿ ಅಂತ್ಯ ಪ್ರಕರಣದಲ್ಲಿ ಮೇ 30ರಂದು ಶಿಕ್ಷೆ ಪ್ರಕಟಣೆಯಾಗಲಿದೆ. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಸಿ ಕೃಷ್ಣಕುಮಾರ್ ಸೋಮವಾರ ತಿಳಿಸಿದರು. ಪುಳಿಯನ್ನೂರಿನ ವಿಶಾಖ್ ಮತ್ತು ಅರುಣ್ ಕುಮಾರ್ ಆರೋಪಿಗಳು. ಜಾನಕಿ ಟೀಚರ್ ಅವರ ಮನೆಗೆ ಮುಸುಕುದಾರಿಯಾದ ದರೋಡೆಕೋರರ ಗುಂಪೊಂದು ಡಿಸೆಂಬರ್ 13, 2017ರಂದು ರಾತ್ರಿ 9:30ಕ್ಕೆ ಬಂದರು. ಅವರ ತಲೆ ಕಡಿದು ಹತ್ಯೆಗೈದರು. ಪತಿ ಕೆ ಕೃಷ್ಣನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಆರೋಪಿಗಳು ಜಾನಕಿ ಟೀಚರ್ನಿಂದ 17 ಪವನ್ ಚಿನ್ನಾಭರಣ ಹಾಗೂ 92,000 ರೂಪಾಯಿಯನ್ನು ಕಸಿದುಕೊಂಡಿದ್ದರು. ಕಣ್ಣೂರು ಮತ್ತು ಮಂಗಳೂರಿನ ಆಭರಣ ಮಾಲಿಗೆಗಳಲ್ಲಿ ಚಿನ್ನವನ್ನು ಕರಗಿಸಿರುವುದು ಪತ್ತೆಯಾಗಿದೆ. ಪ್ರಕರಣಕ್ಕೆ ಮಹತ್ವದ ತಿರುವು ನೀಡಿದ್ದು, ಮೊದಲ ಆರೋಪಿ ವಿಶಾಖ್ ಮನೆಯಲ್ಲಿ ಪತ್ತೆಯಾದ ಚಿನ್ನಾಭರಣವನ್ನು ಮಾರಾಟ ಮಾಡಿದ ಕಣ್ಣೂರಿನ ಆಭರಣ ವ್ಯಾಪಾರಿಯ ಬಿಲ್
ಘಟನೆಯ ಮೊದಲು ಮತ್ತು ನಂತರ ಆರೋಪಿಗಳ ದೂರವಾಣಿ ಕರೆ ದಾಖಲೆಗಳನ್ನು ಸಂಗ್ರಹಿಸಲಾಗಿದೆ. ಚಿನ್ನ ಮಾರಲು ಹೋದಾಗ ಮೊಬೈಲ್ ಟವರ್ ಲೊಕೇಶನ್ ಕೂಡ ಸ್ಪಷ್ಟವಾಗಿತ್ತು. ಕೃಷ್ಣನ ಕೈಗೊಳ್ಳದಲ್ಲಿ ಟ್ರ್ಯಾಕ್ ಸೂಟ್ನಿಂದ ಪಡೆದ DNA ಮಾದರಿಯು ಮೂರನೇ ಆರೋಪಿ ಅರುಣ್ ಕುಮಾರ್ನದ್ದಾಗಿದೆ. ಮೂವರು ಮುಖ ಮುಚ್ಚಿಕೊಂಡಿದ್ದರು. ಜಾನಕಿ ಟೀಚರ ಬಾಯಿಗೆ ಅಂಟಿಸಲಾಗಿದ್ದ ಮಾಸ್ಕಿಂಗ್ ಟೇಪ್ ಮತ್ತು ಫೇಸ್ ಮಾಸ್ಕ್ ನೀಲೇಶ್ವರದ ಅಂಗಡಿಯೊಂದರಿಂದ ಖರೀದಿಸಿರುವುದಾಗಿ ಕಂಡುಹಿಡಿಯಲಾಗಿದೆ. ಡಿಸೆಂಬರ್ 2019ರಲ್ಲಿ ಪ್ರಕರಣದ ವಿಚಾರಣೆ ನಡೆಯಿತು. 5 ನ್ಯಾಯಾಧೀಶರ ವರ್ಗಾವಣೆ ಮತ್ತು ಕೋವಿಡ್ನಿಂದಾಗಿ ತೀರ್ಪು ವಿಳಂಬವಾಗಿದೆ. ತೀರ್ಪು ಪ್ರಕಟಣೆಯಾಗುವವರೆಗೆ ಆರೋಪಿಗಳಿಗೆ ಜಾಮೀನು ನೀಡಲಿಲ್ಲ. ಪ್ರಾಸಿಕ್ಯೂಷನ್ ಪರವಾಗಿ ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆ. ದಿನೇಶ್ ಕುಮಾರ್ ವಾದ ಮಂಡಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆಯಲ್ಲಿರುವ ಅಬಕಾರಿ ವೃತ್ತದ ಕಚೇರಿ ಅನಾನುಕೂಲತೆಯಿಂದ ತುಂಬಿ ತುಳುಕುತ್ತಿದೆ. ರಾಜ್ಯದಲ್ಲಿಯೇ ಹೆಚ್ಚು ಪ್ರಕರಣಗಳು ವರದಿಯಾಗಿರುವ ಸ್ಥಳ ಇದು. ಇಲ್ಲಿ ಸಾಕಷ್ಟು ವಾಹನಗಳು ಅಥವಾ ಇತರ ಸೌಲಭ್ಯಗಳಿಲ್ಲದ ಕಾರಣ ಇಲ್ಲಿನ ಸಿಬ್ಬಂದಿ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಕರಣಗಳ ಸಂಖ್ಯೆಯಿಂದ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿರುವ ಅಬಕಾರಿ ಮಂಜೇಶ್ವರ ಸರ್ಕಲ್ ಕಚೇರಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಪ್ರತಿದಿನ ಒಂದಕ್ಕಿಂತ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಿದ್ದು, ಕರ್ನಾಟಕ ನಿರ್ಮಿತ ಮದ್ಯ, ಗಾಂಜಾ ಮತ್ತು ಮಾರಕ ಡ್ರಗ್ MDMA ವಶಪಡಿಸಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿದೆ. ಇಷ್ಟೆಲ್ಲ ಪ್ರಕರಣಗಳು ಸಿಕ್ಕಿಬಿದ್ದರೂ ವಾಹನ ಸೇರಿದಂತೆ ಸೌಲಭ್ಯಗಳ ಅಸಮರ್ಪಕತೆಯಿಂದ ಈ ಕಚೇರಿಯ ಸಿಬ್ಬಂದಿ ಪರದಾಡುತ್ತಿದ್ದಾರೆ. ಒಟ್ಟು 1 ಜೀಪು ಜಂಗಗೊಂಡಿದೆ. ಇನ್ನೂ ಹೆಚ್ಚಾಗಿ ಓಡಲು ಸಾಧ್ಯವೇ ಎಂಬ ಅನುಮಾನ ಕಾಡುತ್ತಿದೆ. ಮಂಜೇಶ್ವರ ತಾಲೂಕಿನಲ್ಲಿ 7 ಪಂಚಾಯತ್ಗಳಿಗೆ ಒಂದೇ ಅಬಕಾರಿ ಕಚೇರಿ ಇದೆ. ಮೈಲುಗಟ್ಟಲೆ ಗುಡ್ಡಗಾಡು ಮತ್ತು ಕರಾವಳಿ ಪ್ರದೇಶಗಳನ್ನು ಒಳಗೊಂಡಿರುವ ಈ ಸ್ಥಳಕ್ಕೆ ತಲುಪಲು ಸಾರಿಗೆ ಸೌಲಭ್ಯದ ಕೊರತೆಯೇ ಪ್ರಸ್ತುತ ದೊಡ್ಡ ಬಿಕ್ಕಟ್ಟು. ಹಾಗಾಗಿ ಕಚೇರಿ ಹಾಗೂ ಸುತ್ತಮುತ್ತ ಅನಾನುಕೂಲತೆಯಿಂದ ಪರದಾಡುವಂತಾಗಿದೆ. ಕಚೇರಿ ಆವರಣ വാഹനಗಳ ಶವಾಗಾರದಿಂದ ಕಾಲಿಡಲು ಕೂಡ ಜಾಗವಿಲ್ಲದಂತಾಗಿದೆ. ഒരുപാട് ലഹരി അതുപോലെ തന്നെ കഞ്ചാവ് വേട്ടകൾ നടക്കുന്ന ഒരു പ്രദേശമാണ് കുമ്പള പ്രദേശം. ഇൻഫർമേഷൻ കിട്ടുന്ന സമയത്ത് അവിടെ ഓടിയെത്താൻ ഒരു വാഹനം പോലും ഇല്ലാതെ പഴകിയ ഒരു വാഹനം കട്ടപ്പുറത്ത് കിടക്കുന്ന ഒരു അവസ്ഥയാണ് കുമ്പളയിലെ എക്സൈസ് ഓഫീസിൽ ഇന്ന് നിലവിലുള്ളത്. ഈ സാഹചര്യം, ഈ സംവിധാനം ഒഴിവാക്കി പുതിയ ഒരു സ്വന്തമായിട്ടുള്ള എക്സൈസ് ഓഫീസിനുള്ള ഒരു കെട്ടിടം, അതുപോലെ തന്നെ അവർക്ക് ഏത് സമയത്തും ഏത് പാതിരാത്രിയും ഓടിയെത്താനുള്ള ഒരു വാഹനം സൗകര്യം ഇത് ഉണ്ടാക്കി കൊടുക്കണമെന്നുള്ള അനവധി കാലങ്ങളിലൊരു മുറവിളിയാണ്. ഇതിനെത്രയും പെട്ടെന്നൊരു പരിഹാരം ഉണ്ടായിട്ടില്ല എങ്കിൽ ശക്തമായൊരു പ്രക്ഷോഭത്തിന്, ജനകീയ പ്രക്ഷോഭത്തിന് തന്നെ നാട്ടുകാർ മുന്നിട്ടിറങ്ങാനുള്ള ഒരു സാഹചര്യം ഉടലെടുക്കുകയാണ്. ಯಾವುದೇ ಉದ್ದೇಶಕ್ಕಾಗಿ ಜನರು ಇಲ್ಲಿಗೆ ಬಂದಾಗ ಅಲ್ಲಿ ನಿಲ್ಲುವುದು ಅಸಾಧ್ಯ. ಕುಂಬಳ ಅಬಕಾರಿ ಕಚೇರಿಯ ಇಂದಿನ ಸ್ಥಿತಿ ಹೇಗಿದೆ ಎಂದರೆ, ಅಧಿಕಾರಿಗಳು ಉತ್ತಮ ಕೆಲಸ ಮಾಡುತ್ತಿದ್ದರೆ ಸರ್ಕಾರಿ ವ್ಯವಸ್ಥೆಯೇ ಕೆಡುತ್ತದೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸಾಮಾಜಿಕ ಪ್ರತಿಬದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುವ ಅನಿವಾರ್ಯತೆ ಪತ್ರಕರ್ತರಿಗಿದ್ದು ಮಿತಿ ಎಂಬುದಿಲ್ಲ. ತಮ್ಮದೇ ಆದ ಶಕ್ತಿ ಸಾಮರ್ಥ್ಯಗಳಿಗೆ ಅನುಸಾರ ಸಮಾಜ ನಿರ್ಮಾಣವೇ ಪತ್ರಿಕೋದ್ಯಮದ ಅಂತಿಮ ಲಕ್ಷ್ಯವಾಗಿದೆ. ನಿರಂತರ ಚಾಕಚಕ್ಯತೆಗಳಿಂದ ಸಮಾಜದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಪತ್ರಕರ್ತರ ಪ್ರಜಾಪ್ರಭುತ್ವದ ಪ್ರಧಾನ ಆಧಾರ ಸ್ತಂಭವಾಗಿ ಬೆಂಬಲವಾಗಿದೆ ಎಂದು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು.
ಕಾಸರಗೋಡು ಜಿಲ್ಲಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಬೆಂಗಳೂರು ಹಾಗೂ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕುಂಬಳೆ ಸಮೀಪದ ನಾರಾಯಣಮಂಗಲ ಎಲ್ಪಿ ಶಾಲೆಯ ಎಂವಿ ಬಳ್ಳುಳ್ಳಾಯ ವೇದಿಕೆಯಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಾರಥಿಗಳಿಗೆ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ತುರ್ತು ಪರಿಸ್ಥಿತಿಯ ಕರಾಳ ದಿನಗಳಲ್ಲಿ ತಮ್ಮ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಭಾರತ ದೇಶದ ಸಂವಿಧಾನವನ್ನು ಸ್ವಾತಂತ್ರ್ಯವನ್ನು ಉಳಿಸಲಿಕ್ಕೆ ಹೊರಟಿರುವಂಥ ಯಾವುದಾದ್ರೂ ಒಂದೇ ಒಂದು ವ್ಯವಸ್ಥೆ ಮೊದಲಾಗಿ ನಮ್ಮ ಕಣ್ಣಿಗೆ ಗೋಚರ ಮಾಡೋದಿದ್ರೆ ಅದು ಮಾಧ್ಯಮ ರಂಗ ಅಂತ ಅನಿಸ್ಬಿಟ್ಟಿದೆ. ಸಮಾರಂಭಕ್ಕೆ ಚಾಲನೆ ನೀಡಿ ಪ್ರಶಸ್ತಿ ಪ್ರದಾನ ಮಾಡಿ ಆಶೀರ್ವಚನ ನೀಡಿದ ಎಡನೀರು ಮಠಾಧೀಶ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಗಡಿನಾಡು ಕಾಸರಗೋಡಿನ ಕನ್ನಡ ಅಸ್ಮಿತೆಯನ್ನು ಕಾಪಾಡುವಲ್ಲಿ ಕನ್ನಡ ಪತ್ರಿಕೆಗಳು ಮತ್ತು ಪತ್ರಕರ್ತರ ಕೊಡುಗೆ ಮಾತ್ರವಾದುದು. ಇಲ್ಲಿನ ಕನ್ನಡ ಪರ ಚಟುವಟಿಕೆಗಳಿಗೆ ಬೆಂಬಲವಾಗಿ ಕನ್ನಡ ಪತ್ರಿಕೆಗಳು ಸದಾ ಜೊತೆಗಿವೆ. ಆದರೆ ಸ್ವಂತ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಚಿಂತನೆಗಳು ಬೇಕು. ಸಾಮಾಜಿಕ ಕಳಕಳಿಯ ಧನಾತ್ಮಕ ಶಕ್ತಿ ನೀಡುವ ವರದಿಗಳು ಇನ್ನಷ್ಟು ಮೂಡಿಬರಬೇಕು ಎಂದರು. ಇವತ್ತು ಕಾಸರಗೋಡಿನ ಪತ್ರಕರ್ತರು ಕನ್ನಡಕ್ಕಾಗಿ ಕನ್ನಡ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದವರು. ಬಹುಶಃ ಕಾಸರಗೋಡಿನಲ್ಲಿ ಈ ಮಟ್ಟದಲ್ಲಿ ಕನ್ನಡ ಇವತ್ತಿಗೂ ಉಳಿದಿದೆ ಅಂದರೆ ಅದಕ್ಕೆ ಹೆಚ್ಚಿನ ಪಾಲು ಕಾಸರಗೋಡಿನ ಕನ್ನಡ ಪತ್ರಕರ್ತರದ್ದು. ಮುಸ್ಲಿಂ ಯೂತ್ ಲೀಗ್ ಅಧ್ಯಕ್ಷ ಪಣಕಾಳ್ ಸೈಯದ್ ಮನ್ನಾವರ ಶಿಹಾಬ್ ತಂಗಳ್ ಮಾತನಾಡಿದರು. ಕಾಸರಗೋಡು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ER ಸುಬ್ಬಯ್ಯ ಕಟ್ಟೆ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಶಾಸಕ EK ಅಶ್ರಫ್, ಹಿರಿಯ ಮಾಧ್ಯಮ ತಜ್ಞ ಈಶ್ವರ ದೈದೋಟ, ಕುಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸರ್ ಮೊಗ್ರಾ, ಜಿಲ್ಲಾ ಪಂಚಾಯತ್ ಸದಸ್ಯೆ ಜಮೀಲಾ ಸಿದ್ದಿಕ್ ದಂಡೆಗುಳಿ, ಬ್ಲಾಕ್ ಪಂಚಾಯತ್ ಸದಸ್ಯೆ ಪ್ರೇಮಾ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯೆ ಸುಲಕ್ಷಣಾ ಪಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಯೋಜನಾಧಿಕಾರಿ ಮುಖೇಶ್, ನಾರಾಯಣನ್ ಮಂಗಳ ಶಾಲಾ ಆಡಳಿತಾಧಿಕಾರಿ ಗೋಪಾಲಕೃಷ್ಣ ಭಟ್ ಕಬ್ಬೆಕೋಡ್, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇದಾಂಜೆ, ಕರ್ನಾಟಕ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಸೋಮಶೇಖರ್ ಕರೇಗೋಡ್, ಭವಾನಿ ಸಿಂಗ್ ಟಾಗೋರ್, ರಮೇಶ್ ಕುಟ್ಟಪ್ಪ, ರಾಜ್ಯ ಕಾರ್ಯದರ್ಶಿ DC ಲೋಕೇಶ್, ಉದ್ಯಮಿ ಅಬ್ದುಲ್ಲಾ ಮದುಮೂಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕವಯಿತ್ರಿ ರಜನಿ ನಾಯ್ಕಪ್ಪು ಬರೆದ ಕವನ ಸಂಕಲನವನ್ನು ಶಾಸಕ ಅಶ್ರಫ್ ಬಿಡುಗಡೆಗೊಳಿಸಿದರು. ದತ್ತಿನಿಧಿ ಪ್ರಶಸ್ತಿಯನ್ನು ಡಾಕ್ಟರ್ ವಾಣಿಶ್ರೀ ಉಚ್ಚಿಲಾಕರ್ ಹವಾ ಹಸನ್ ಫೌಂಡೇಶನ್ ಕುದ್ಕುಳಿ ಪ್ರಶಸ್ತಿಯನ್ನು ಡಾಕ್ಟರ್ ಸದಾನಂದ ಪೆರ್ಲಾ, ಡಾಕ್ಟರ್ ಸಿ ಸೋಮಶೇಖರ ದತ್ತಿನಿಧಿ ಪ್ರಶಸ್ತಿಯನ್ನು ಜಯಪ್ರಕಾಶ್ ಶೆಟ್ಟಿ ಉಪ್ಪಳ, ಮೊಗರೋಡಿ ಗೋಪಾಲಕೃಷ್ಣ ಮೇಲಾಂಟ ಸ್ಮರಣಾರ್ಥ ಪ್ರಶಸ್ತಿಯನ್ನು ಮೊಹಮ್ಮದ್ ಆರಿಫ್ ಪಡುಬಿದ್ರೆ, KVR ಟಾಗೋರ್ ಪ್ರಶಸ್ತಿಯನ್ನು S ಜಗದೀಶ್ ಚಂದ್ರ ಅಚನ್ಸೂತರ್ ಪೇಟೆ, ಪ್ರಚೋದಯ ದತ್ತಿನಿಧಿ ಪ್ರಶಸ್ತಿಯನ್ನು ಸಾಹಿತಿ ಪತ್ರಕರ್ತ ರಾಧಾಕೃಷ್ಣ K ಉಳಿಯತಡ್ಕ ಹಾಗೂ ಪ್ರಭಾಕರ ಕಳ್ಳೂರಾಯ ಬನದಗಡ್ಡೆ ಪ್ರಶಸ್ತಿಯನ್ನು BR ಸವಿತಾ ರೈ ಮಡಿಕೇರಿ ಅವರಿಗೆ ಸ್ವಾಮೀಜಿ ಪ್ರದಾನ ಮಾಡಿದರು. ಜತೆಗೆ ಯಕ್ಷಗಾನ ಗುರುಗಂಬಾರು ಕೇಶವ ಭಟ್, ರಾಜ ಅರಿಕಾಡಿ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ರಾಜ್ಯ ಸಮಿತಿ ಸದಸ್ಯ ಅಖಿಲೇಶ್ ನಾಗುಮುಖಂ, ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಪುರುಷೋತ್ತಮ್ ಭಟ್, ಕೋಶಾಧಿಕಾರಿ ಪುರುಷೋತ್ತಮ BM, ಐತಪ್ಪ ಕುಳ್ಳಾಳ್ ಉಪಸ್ಥಿತರಿದ್ದರು. ಸ್ವಾಗತ ಸಮಿತಿಯ ಅಧ್ಯಕ್ಷ ಮುರಳೀಧರ ಯಾದವ್ ನಾಯ್ಕಪ್ಪು ಸ್ವಾಗತಿಸಿ, ಸಂಚಾಲಕ ನ್ಯಾಯಾವಧಿ ಥೋಮಸ್ ಡಿಸೋಜಾ ವಂದಿಸಿದರು. ರವಿ ನಾಯ್ಕಪ್ಪು ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮ್ಯೂಸಿಕ್ ಲವ್ 24 ಅವರ್ಸ್ ಕೌಟುಂಬಿಕ 9ನೇ ವಾರ್ಷಿಕೋತ್ಸವ ಹಾಗೂ ಕುಟುಂಬ ಸಮ್ಮೇಳನವು 29ರಂದು ಕಾಸರಗೋಡು ಪುರಸಭೆ ಮಹಿಳಾ ಸಭಾಂಗಣದಲ್ಲಿ ನಡೆಯಲಿದೆ. ಎನ್ನೆಲ್ಲಿಕುನ್ನು ಶಾಸಕರು ವಾರ್ಷಿಕೋತ್ಸವವನ್ನು ಉದ್ಘಾಟಿಸುವರು ಎಂದು ಅಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ CH ಕುഞ്ഞಂಬು ವಹಿಸಲಿದ್ದಾರೆ. ಕುಟುಂಬ ಸಮ್ಮೇಳನವನ್ನು ಕಾಸರಗೋಡು ನಗರಸಭೆ ಅಧ್ಯಕ್ಷ ಅಡ್ವೊಕೇಟ್ BM ಮುನೀರ್ ಉದ್ಘಾಟಿಸಲಿದ್ದಾರೆ. ಕಾಸರಗೋಡು ಬ್ಲಾಕ್ ಪಂಚಾಯತ್ ಸದಸ್ಯೆ ಜಮೀಲಾ ಅಹ್ಮದ್ ಬಹುಮಾನ ವಿತರಿಸಲಿದ್ದಾರೆ. ಗುರುತು ಹಿಡಿಯಲಾಗದೆ ಹೋದ ಹಲವಾರು ಕಲಾ ಪ್ರತಿಭೆಗಳಿಗೂ ಕಲಾವಿದಗಳಿಗೂ ಅವರ ಪ್ರತಿಭೆ ತೋರಿಸಲು ರೂಪಿಸಿದ ವಾಟ್ಸಪ್ ಸಂಘಟನೆಯ ಭಾಗವಾಗಿ ರಿಜಿಸ್ಟರ್ ಮಾಡಿದವರ ಸಂಘ ಮ್ಯೂಸಿಕ್ ಲವ್ 24 ಕಲಾ ಕುಟುಂಬ ಎಂದು ಪದಾಧಿಕಾರಿಗಳು ಹೇಳಿದರು. ಸಂಘಟನೆಯಲ್ಲಿ ಸದಸ್ಯತ್ವ ಸ್ವೀಕರಿಸಿದ ಸದಸ್ಯರಿಗೆ ರೋಗ ಬಂದರೆ ಫಂಡ್ ಹುಡುಕಿ ಸಹಾಯಿಸುವರು. MLGC 24 ಬ್ಲಡ್ ಗ್ರೂಪ್ ಹೆಸರಿನಲ್ಲಿ ವಾಟ್ಸಪ್ ಸಮುದಾಯವು ಕೇರಳದ ಒಳಗೆ ಹೊರಗೆ ರಕ್ತದಾನ ಮಾಡುತ್ತಿದೆ ಎಂದು പദാധികാരിಗಳು ತಿಳಿಸಿದ್ದಾರೆ. മ്യൂസിക് ലവ് 24 കലാകുടുംബം എന്ന് പറയുന്ന വാട്സപ്പ് കൂട്ടായ്മയുടെ
9ാം വാർഷികവും കുടുംബസംഗമവുമാണ് ഈ മാസം 29-ാം തീയതി ഞായറാഴ്ച മുനിസിപ്പൽ വനിതാ ഓഡിറ്റോറിയത്തിൽ വെച്ചിട്ട് നടക്കുന്നത്. ഒരു പറ്റം കലാകാരന്മാർ നമുക്ക് ചുറ്റളവിലും അവരുടെ കഴിവ് തെളിയിക്കാൻ ഒരു പ്ലാറ്റ്ഫോം കിട്ടാതെ പോകുന്ന അത്തരം കലാകാരന്മാർക്ക് വേണ്ടിയാണ് 24 കലാകുടുംബം രൂപം കൊണ്ടിട്ടുള്ളത്. കഴിവുള്ള കലാകാരന്മാർക്ക് അവരുടെ കഴിവ് തെളിയിക്കാൻ പത്താളം മുമ്പിൽ അവരുടെ പ്രഹസനം കാഴ്ചവെക്കാൻ അതിനുള്ള പ്ലാറ്റ്ഫോം കിട്ടാതെ പോകുമ്പോൾ അത്തരത്തിലുള്ള കലാകാരന്മാരെ തേടിക്കണ്ടെത്തിക്കൊണ്ട് അവർക്ക് അവസരം കൊടുക്കുകയാണ് മ്യൂസിക് ലവ് 24 കലാകുടുംബം വാട്സപ്പ് കൂട്ടായ്മ. ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಕೆಎಸ್ ಮೊಹಮ್ಮದ್ ರಾಫಿಕ್, ಇಸ್ಮಾಯಿಲ್ ಇಡುಂಬ, ಗೋಪಾಲ್ ಬಂದಡ್ಕ, ನವಾಜ್ ಚೆರುಪುಳ, ಎಸ್ಕೆ ಮೊಹಮ್ಮದ್ ರಾಫಿಕ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕಾಸರಗೋಡಿನ ಕೊರವೇಲಿನಲ್ಲಿ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ 7ನೇ ವಾರ್ಷಿಕೋತ್ಸವವು ಬ್ರಹ್ಮಶ್ರೀ ವಿಷ್ಣು ಪ್ರಕಾಶ್ ತಂತ್ರೆ ಕಾವುಮಠ ಇವರ ಮಹನೀಯ ನೇತೃತ್ವದಲ್ಲಿ ವಿವಿಧ ತಾಂತ್ರಿಕ, ವೈದಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಕಾಸರಗೋಡು ಕೊರವೇಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ 7ನೇ ವಾರ್ಷಿಕೋತ್ಸವವು ಶುಕ್ರವಾರದಂದು ಕೊರವೇಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭಜನಾ ಮಂಡಳಿಯ 53ನೇ ವರ್ಷದ ಏಕಹ ಭಜನಾ ಮಹೋತ್ಸವದೊಂದಿಗೆ ಪ್ರಾರಂಭಗೊಂಡಿತು. ಮರುದಿನ ಶನಿವಾರ ಬೆಳಗ್ಗೆ 6 ಗಂಟೆಯ ತನಕ ಈ ಕಾರ್ಯಕ್ರಮ ಮುಂದುವರಿಯಿತು. ನಂತರ ಕಳಶ ಪೂಜೆ, ರುದ್ರಾಭಿಷೇಕ, ಕಳಶಾಭಿಷೇಕ, ನಾಗತಂಬಿಲ, ತರವಾಡು ಮನೆಯಲ್ಲಿ ಮುಡಿಪು ಪೂಜೆ ಹೀಗೆ ಹಲವು ಕಾರ್ಯಕ್ರಮಗಳು ನಡೆದವು. ಸಂಜೆ ಮಹಾಪೂಜೆ, ಶ್ರೀ ರಕ್ತೇಶ್ವರಿ ತಂಬಿಲ, ಶ್ರೀ ವಿಷ್ಣುಮೂರ್ತಿ, ಶ್ರೀ ರಕ್ತೇಶ್ವರಿ ದೈವ ಹಾಗೂ ಕುಳಿಕ ದೈವಗಳ ಭಂಡಾರ ಇಳಿಯುವ ಕಾರ್ಯಕ್ರಮ ನಡೆಯಿತು. ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ, ಶ್ರೀ ರಕ್ತೇಶ್ವರಿ ದೈವದ ಕೋಲ, ಶ್ರೀ ಗುಳಿಕ ದೈವದ ಕೋಲ ನಡೆಯಿತು. ಶ್ರೀ ದೈವದ ಭಂಡಾರ ಹಿಂತಿರುಗುವುದರೊಂದಿಗೆ ಈ ಕಾರ್ಯಕ್ರಮ ಸಮಾಪನಗೊಂಡಿತು. ಹಲವು ಭಕ್ತ ಬಾಂಧವರು ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಜನಸಾಗರವೇ ನೆರೆದಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ರಾಜೀವ್ ಗಾಂಧಿ ಸಿಂಥೆಟಿಕ್ ಟರ್ಫ್ನಲ್ಲಿ ತ್ರಿಕರೇಪುರ ರಾಜ್ಯ ಜೂನಿಯರ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಪ್ರಾರಂಭಿಸಿತು. ಬಂದರು ಸಚಿವ ಅಹ್ಮದ್ ದೇವರ ಕೋವಿಲ್ ಉದ್ಘಾಟಿಸಿದರು. ആരോഗ്യമുള്ള ഒരു തലമുറയുടെ സൃഷ്ടിപ്പിന് കായികക്ഷമതയുടെ യുവത്വം വളർന്നു വരേണ്ടതുണ്ട്. കോവിഡ് മഹാമാരി തീർത്ത പ്രതിസന്ധികളിൽ നിന്ന് പൂർണ്ണമായും നാം മുക്തരായിട്ടില്ലെങ്കിലും ലഭ്യമായ സംവിധാനങ്ങളും സൗകര്യങ്ങളും ഉപയോഗപ്പെടുത്തി നിഖില മേഖലകളിലും നഷ്ടപ്രതാപതം വീണ്ടെടുത്തുകൊണ്ടിരിക്കുകയാണ്. കായിക രംഗത്ത് വലിയ പ്രതീക്ഷയോടുകൂടിയാണ് നമ്മുടെ കായിക മന്ത്രി പുതിയ പരിപാടികൾ ആവിഷ്കരിച്ചുകൊണ്ട് മുന്നോട്ട് പോയിക്കൊണ്ടിരിക്കുന്നത്. കായിക മേളകൾക്കും കളിക്കളങ്ങളുടെ നവീകരണത്തിനും കായിക താരങ്ങളുടെ വളർച്ചയ്ക്കുമായി
വിവിധങ്ങളായ പദ്ധതികൾ സംസ്ഥാന സർക്കാർ ആവിഷ്കരിച്ച് നടപ്പിലാക്കി വരുന്നുണ്ട്. ಡಿಎಫ್ಎ ಅಧ್ಯಕ್ಷ ವೀರಮಣಿ ಚೆರುವತ್ತೂರು ಅಧ್ಯಕ್ಷತೆ ವಹಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತಾರ್ ಬಡಕೊಂಬ, ಟಿವಿ ಬಾಲನ್ ಹಾಗೂ ಡಿಎಫ್ಎ ಕಾರ್ಯದರ್ಶಿ ಟಿಕೆ ಮೊಹಮ್ಮದ್ ರಫೀಕ್, ಇ ಬಾಲನ್ ನಂಬಿಯಾರ್ ಮತ್ತು ಅಶ್ರಫ್ ಉಪ್ಪಳ ಮಾತನಾಡಿದರು. ಸೋಮವಾರ ಬೆಳಗ್ಗೆ ನಡೆದ ಮೊದಲ ಪಂದ್ಯದಲ್ಲಿ ಕೋಯಿಕೋಡ್ ತಂಡ ಇಡುಕಿ ತಂಡವನ್ನು 4 ಗೋಲುಗಳಿಂದ ಸೋಲಿಸಿತು. ಎರಡನೇ ಪಂದ್ಯದಲ್ಲಿ ಕೋಟ್ಟಯಂ ಜಿಲ್ಲಾ ತಂಡ ವಯನಾಡ್ ತಂಡವನ್ನು ಟೈಮ್ ಬ್ರೇಕರ್ನಲ್ಲಿ ಮಣಿಸಿತು. ಸಂಜೆ ನಡೆದ ಪಂದ್ಯದಲ್ಲಿ ಕಣ್ಣೂರು ಜಿಲ್ಲಾ ತಂಡ ಪಾಲಕ್ಕಾಡ್ ವಿರುದ್ಧ ಸೆಣಸಿತು. ಭಾರೀ ಮಳೆಯಲ್ಲಿ ಹದಿಹರೆಯದವರ ಫುಟ್ಬಾಲ್ ಊರವರಿಗೆ ಉತ್ಸವವಾಗಿ ಮಾರ್ಪಟ್ಟಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಎಡನೀರು ಶ್ರೀ ಕಾರ್ಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರ ಜೀರ್ಣೋದ್ಧಾರ ಕಾರ್ಯಕ್ಕೆ ನಿಧಿ ಸಂಗ್ರಹಕ್ಕೆ ಚಾಲನೆ, ಸಮಿತಿ ರೂಪೀಕರಣ. ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳು ನಮ್ಮ ಕರ್ತವ್ಯ ಎಂದು ತಿಳಿದು ಮಾನವನು ಎಚ್ಚೆತ್ತುಕೊಂಡರೆ ನೆನೆದ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತದೆ ಎಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು ನುಡಿದರು. ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳು ನಮ್ಮ ಕರ್ತವ್ಯ ಎಂದು ತಿಳಿದು ಮಾನವನು ಎಚ್ಚೆತ್ತುಕೊಂಡರೆ ನೆನೆದ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತದೆ ಎಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು ನುಡಿದರು. ಮಾನ್ಯ ಕಾರ್ಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಭಾನುವಾರ ಜರುಗಿದ ಸಭೆಯಲ್ಲಿ ಜೀರ್ಣೋದ್ಧಾರ ನಿಧಿಗೆ ಚಾಲನೆಯನ್ನು ನೀಡಿ ಅವರು ಆಶೀರ್ವಚನವನ್ನು ನೀಡಿದರು. ನಾವು ಮನಸ್ಸು ಮಾಡೋದು ಮಾತ್ರ ಬಾಕಿ ಅಷ್ಟೇ. ನಾವು ಒಮ್ಮೆ ಹೊರಟರೆ ದೇವರು ನಮ್ಮ ಹತ್ರವೇ ಮಾಡಿಸ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಯಾಕಂದ್ರೆ ನಾವು ಸುಮ್ಮನಿದ್ರೆ ಆ ಕೆಲಸಗಳು ಹಾಗೆ ಉಳಿತದೆ. ದೇವಸ್ಥಾನಗಳು, ಜೀರ್ಣೋದ್ಧಾರಗಳು, ಬ್ರಹ್ಮಕಲಶಾಂತಿ ಕಾರ್ಯಕ್ರಮಗಳು ಅದು ಹಾಗೆ ಉಳಿತದೆ. ಅದಲ್ಲ, ಅದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾವು ಹೊರಟ್ರೆ ಖಂಡಿತವಾಗಿಯೂ ಅದು ಯಾವುದೇ ವಿಘ್ನಗಳಿಲ್ಲದೆ ವಿಜೃಂಭಣೆಯಿಂದ ಜರುಗುತ್ತದೆ ಅನ್ನೋದಕ್ಕೆ ಈಗಾಗಲೇ ನಾವು ನೋಡಿರುವಂತಹ ಕೆಲವು ದೇವಸ್ಥಾನಗಳು ಮತ್ತು ಇವತ್ತು ಈ ಕಾರ್ಮಾರು ಮಹಾವಿಷ್ಣು ದೇವಸ್ಥಾನವೇ ಅದಕ್ಕೆ ಸಾಕ್ಷಿ. ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಟಾರು ಮಾತನಾಡಿ, ನಮ್ಮ ಸಂಕಲ್ಪಕ್ಕೆ ಪೂರಕವಾಗಿ ದೇವರ ಅನುಗ್ರಹವಿರುತ್ತದೆ. ಎಲ್ಲರೂ ಭಕ್ತಿ ಭಾವಗಳಿಂದ ಒಂದುಗೂಡಿದಾಗ ಅದಕ್ಕಿರುವ ಫಲ ಸಿಗುತ್ತದೆ ಎಂದರು. 5 ವರ್ಷದ ಅವಧಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ವರ್ಷ ಕೊರೋನಾ ಮಹಾಮಾರಿ ರೋಗಕ್ಕೆ ಹಿಂದಿದೆ. ಇನ್ನಿರುವಂತಹ ಅವಧಿಯೊಳಗೆ ಈ ಕೆಲಸವನ್ನ ನಾವು ಪೂರ್ತೀಕರಿಸಬೇಕಾಗಿದೆ. ದೇವರ ಅನುಗ್ರಹ ಇದ್ರೆ ಆ ಕಾರ್ಯ ನಾವು ಮಾಡಿಯೇ ಮಾಡ್ತೇವೆ ಅಂತ ಹೇಳುವಂತ ಒಂದು ಸಂಕಲ್ಪವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀವಿ. ಆಡಳಿತ ಮೊಕ್ತೇಶ್ವರ ನರಸಿಂಹ ಭಟ್ ಕಾರ್ಮಾರು ಅಧ್ಯಕ್ಷತೆ ವಹಿಸಿದರು. ಶ್ರೀ ಕ್ಷೇತ್ರದ ತಂತ್ರಿ ಬ್ರಹ್ಮಶ್ರೀ ಗಣೇಶ ತಂತ್ರಿ ದೇಲಂಪಾಡಿ, ಬ್ರಹ್ಮಶ್ರೀ ಗಣಾಧಿರಾಜ್ಯ ತಂತ್ರಿ ಕೊಲ್ಲಂಗಾನ, ಬಿ ವಸಂತ ಪೈ ಬದಿಯಡ್ಕ, ಗೋಪಾಲಕೃಷ್ಣ ಪೈ ಬದಿಯಡ್ಕ, ಕೆಎನ್ ವೆಂಕಟರಮಣ ಹೊಳ್ಳ, ಮಾನವ ಮಾಸ್ಟರ್ ಕಾರ್ಮಾರು, ಶ್ರೀಕೃಷ್ಣ ಭಟ್ ಪುದುಕೋಳಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ದಿನೇಶ್ ಕೊಕ್ಕಡ ಶುಭಾಶಂಸನೆ ಗೈದರು. ಶ್ರೀಕೃಷ್ಣ ಭಟ್ ಪುದುಕೋಳಿ ಪ್ರಾಸ್ತಾವಿಕ ನುಡಿಗಳನ್ನಾಗಿ ಸ್ವಾಗತಿಸಿದರು. ಮಹೇಶ್ ಬಳಕುಂಜ ವಂದಿಸಿದರು. ಸುಂದರ ಶೆಟ್ಟಿ ಕೊಲ್ಲಂಗಾನ ಕಾರ್ಯಕ್ರಮ ನಿರೂಪಿಸಿದರು. ನೂತನ ಜೀರ್ಣೋದ್ಧಾರ ಸಮಿತಿಗೆ ಎಡನೀರು ಶ್ರೀಗಳು ಗೌರವ ಅಧ್ಯಕ್ಷರಾಗಿ, ಸರ್ವ ರಕ್ಷಾಧಿಕಾರಿಗಳಾಗಿ ಕ್ಷೇತ್ರ ತಂತ್ರಿಗಳಾದ ವೇದಮೂರ್ತಿ ಬ್ರಹ್ಮಶ್ರೀ ಗಣೇಶ್ ತಂತ್ರಿ ದೇಲಂಪಾಡಿ, ಅಧ್ಯಕ್ಷರಾಗಿ ಜ್ಯೋತಿಷ್ಯ ಕೃಷ್ಣಮೂರ್ತಿ ಪುದುಕೋಳಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ಮಹೇಶ್ ಬಳಕುಂಜ, ಕೋಶಾಧಿಕಾರಿಯಾಗಿ ನಾರಾಯಣ ಭಟ್ ಕಲ್ಲಕಟ್ಟ, ಕಾರ್ಯದರ್ಶಿಯರಾಗಿ ರಾಮಕ್ಕೆ ಕಾರ್ಮಾರು ಹಾಗೂ ಇತರ ಪದಾಧಿಕಾರಿಗಳೊಂಡ ಸಮಿತಿಯನ್ನು ರೂಪೀಕರಿಸಲಾಯಿತು. ಸಭಾ ಕಾರ್ಯಕ್ರಮಕ್ಕೆ ಮೊದಲು ಜೋಡು ಸತ್ಯಾಗ್ರಹಣ ಪೂಜೆ, ಎಡನೀರು ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು. ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ಭೋಜನ ಜರುಗಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡಿನ ಹಲವು ಪ್ರಕರಣಗಳ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ವೇಳೆ ಆರೋಪಿ ಪರಾರಿ. ಆಲಂಬಾಡಿ ಮೂಲದ ಅಮೀರ್ ಅಲಿ ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿ. ಆತನ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ತೀವ್ರಗೊಳಿಸಿದ್ದಾರೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಮಂಗಳೂರು ವಿಮಾನ ದುರಂತಕ್ಕೆ 12 ವರ್ಷ. ಮೃತರ ಕುಟುಂಬಗಳು ಯೋಗ್ಯ ಪರಿಹಾರಕ್ಕಾಗಿ ಕಾನೂನು ಹೋರಾಟ. ಚೀಮೇನಿ ಪುಳಿಯನ್ನೂರು ಜಾನಕಿ ಶಿಕ್ಷಕಿ ಅಂತ್ಯ ಪ್ರಕರಣದಲ್ಲಿ ಮೇ 30ರಂದು ಶಿಕ್ಷೆ ಪ್ರಕಟಣೆ. ಕುಂಬಳೆಯಲ್ಲಿರುವ ಅಬಕಾರಿ ವೃತ್ತದ ಕಚೇರಿ ಅನಾನುಕೂಲತೆಯಿಂದ ತುಂಬಿ ತುಳುಕುತ್ತಿದೆ. ರಾಜ್ಯದಲ್ಲಿಯೇ ಹೆಚ್ಚು ಪ್ರಕರಣಗಳು ವರದಿಯಾಗಿರುವ ಸ್ಥಳ ಇದು. ಸಾಮಾಜಿಕ ಪ್ರತಿಬದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುವ ಅನಿವಾರ್ಯತೆ ಪತ್ರಕರ್ತರಿಗಿದ್ದರೂ ಮಿತಿ ಎಂಬುದಿಲ್ಲ.
ತಮ್ಮದೇ ಆದ ಶಕ್ತಿ ಸಾಮರ್ಥ್ಯಗಳಿಗೆ ಅನುಸಾರ ಸಮಾಜ ನಿರ್ಮಾಣವೇ ಪತ್ರಿಕೋದ್ಯಮದ ಅಂತಿಮ ಲಕ್ಷ್ಯ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.